She is asking for the lipstick. Just struggle ಅಂತ ಅಂದ್ರೆ ಅಲ್ಲ ಹತ್ರ ಕಡೆ ಸಾಕ್ಷಿ ಫುಲ್ ರೀಲ್ಸ್ ಮಾಡ್ತಾವಳೆ ತೋರ್ಸ್ಕೊಂಡು Sun is not kissing, Sun is slapping. Alva mama? ಏನಾದ್ರೂ ಅರ್ಕೆ ಇದ್ರೆ ಅದನ್ನ ಬೇಡ್ಕೊಂಡು ಕಟ್ಟೋದು ಅಂಡ್ ಇನ್ನೊಂದು ತಿಂದು ಹೆಂಗಿತ್ತು ದೇವಸ್ಥಾನ ಇದು ಹಲೋ then 11:30 and it's 2 o'clock but still temple complete ಮುಗಿತು ಏಯ್ ರೆಸ್ಪೆಕ್ಟ್ ಇಲ್ಲ ಗೈಸ್ ಡ್ಯಾಮೇಜ್ ಗೊತ್ತಿಲ್ಲ ಯಾರಟ ಮಾರ್ಗನಲ್ಲಿ ಡ್ರಾಮ್ ಏನೇನ್ ನೋಡ್ತಾವ್ರ ಗೊತ್ತಿಲ್ಲ ಬಟ್ ನೋಡ್ತಾವ್ರೆ ಎಮೋಷನಲ್ ಡ್ಯಾಮೇಜ್ ಆಗ್ತಾ ಇದೆ ಇಲ್ಲಿ ಮದುವೆ ಆಗಿದ್ದೀರಾ ಹೊಸ್ತಾಗಿ ಅಂತ Now looking pretty good, right, baby? Yeah. And is my father. ನಮ್ಮಪ್ಪ ಒಂದು ಸ್ವಲ್ಪ ಇವಾಗ ಕೋಪ್ತಲ್ಲ ಸುಮ್ಮನೆ ವಿಡಿಯೋದಲ್ಲೆಲ್ಲ ಬಯಸ್ಕೊಳಕ್ಕಾಗಲ್ಲ ಪಾಪ ನಮ್ಮಮ್ಮ ಅರ್ಜೆಂಟಿಗೆ ಲಿಪ್ಸ್ಟಿಕ್ ಹಾಕೊಂಡು ಬರೋದು ಮರ್ತೋಗೈತೆ ಇವರು ರಿಯಾಕ್ಷನ್ ಇಲ್ಲ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷಿಬಾ ಟಾಕ್ಸ್. ಇವತ್ತು ನಾವು ಹೊಟ್ಟಿರೋದು ಶ್ರೀ ಕ್ಷೇತ್ರ ಗೌಡ್ಗೆರೆಲ್ಲಿರುವ ಚಾಮುಂಡೇಶ್ವರಿ ಅಮ್ಮನವರ ದರ್ಶನ ಪಡೆಯೋದಿಕ್ಕೆ. ಕಾಲ ಕೂಡ್ ಬರ್ಬೇಕು ಅಂತಾರಲ್ಲ ಹಾಗೆ ಟೈಮ್ ಕೂಡ ಕೂಡ್ ಬರ್ಬೇಕು ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡೋದಕ್ಕೆ. ಅಂಡ್ ಇವತ್ತು ಟೈಮ್ ಕೂಡ್ ಬಂದಿರೋದಕ್ಕೆ ಮೇನ್ ರೀಸನ್ ರಾಕ್ಷಿ ಮತ್ತೆ ಶಶಿ ಅವ್ರ ವೆಡ್ಡಿಂಗ್ ಆನಿವರ್ಸರಿ ಇದೆ. ನನ್ನ ಚಿಕ್ಸು ಮತ್ತೆ ನನ್ನ ಚಿಕ್ಕಮ್ಮ ಇವರಿಬ್ರು ವೆಡ್ಡಿಂಗ್ ಆನಿವರ್ಸರಿ ಪ್ರಯುಕ್ತ ನಾವೆಲ್ಲ ದೇವಸ್ಥಾನಕ್ಕೆ ಹೊಟ್ಟಿದ್ದೀವಿ. ದೇವ್ರ ದರ್ಶನ ಪಡ್ಕೊಂಡು ಹಾಗೆ ಸುತ್ತಮುತ್ತ ಯಾವ್ದೆಲ್ಲ ಪ್ಲೇಸಸ್ ಇದೆ ಎಲ್ಲ ಕವರ್ ಮಾಡ್ಕೊಂಡು ಬರೋಣ ಆಸ್ಪತ್ರೆಯಿಂದ ನೋಡಿ ಹಿಂಗೆ ಹುಡ್ಕೋಬೇಕು ಇಲ್ಲಿದ ನೋಡ್ಕೊಂಡು ಫೋಟೋಗ್ರಾಫರು ಅವರು ನೀವು ಮೆಕ್ಯಾನಿಕ್ ಆಗ್ಲಿಂದ ಇಟ್ಕೊಂಡು ನಿಂತೈತ್ ಮಾವಿನಕಾಯಿನ ಕೊಡು ನಾವೇನ್ ಅಂತ್ಕೊಳ್ಳಲ್ಲ ಕೊಡು ಹುಳಿ ಮಾವಿನಕಾಯಿ ತಿನ್ನೋದೇ ಹುಳಿ ಇರುತ್ತೆ ಅಂತ ಪಿಕ್ನಿಕ್ ಇವತ್ತು ವಿ ಆರ್ ಗೋಯಿಂಗ್ ಟು ಪಿಕ್ನಿಕ್ ದೇವಸ್ಥಾನಕ್ಕೆ ಸೇಮ್ ಜೋಡಿ ಜೋಡಿ ಕೂತಾರ ನಾವೆಲ್ಲ ಹಂಗೆ ಹಾಯ್ ರಗ್ಗು ಬೆಬ್ಬಿ ಅವ್ರೊಬ್ನೇ ಸ್ವ್ಯಾಗ್ ಮಾಡಿ ವಿಂಡೋ ಸೀಟ್ ಅನ್ನೋದು ಈಗಿನ ಕಾನ್ಸೆಪ್ಟ್ ಅಲ್ಲ. ಎಷ್ಟು ಅಂದ್ರೆ ನಮ್ಮನೇಲಿ ನಾನು ಈಗ ಅಬ್ಸರ್ವ್ ಮಾಡಿದೆ, ಆಕ್ಚುಲಿ ನಾನಲ್ಲಿ ಅಬ್ಸರ್ವ್ ಮಾಡಿದ್ದು ವಿಜೇತ ಅಬ್ಸರ್ವ್ ಮಾಡಿರೋದು. ಎಲ್ಲರೂ ಕೂಡ ಅವ್ರವ್ರ ಹೆಂಡತಿ ಜೊತೆ ಒಂದ್ ಕೂರಿದ್ದಾರೆ. ನಮ್ ಕಡೆ ಪಾಲಿಸಿ ಇರೋದೆ ಹಂಗೆ ಅವ್ರವ್ರ ವೈಫ್ ಆಗನೆ ಕೂರ್ಬೇಕು ಅಂತ. ಅಂಡ್ ನೋಡಿ ಎಲ್ಲರೂ ಅವ್ರವ್ರ ವೈಫಿಗೆ ವಿಂಡೋ ಸೀಟೇ ಬಿಟ್ಕೊಟ್ಟಿದ್ದಾರೆ. ಸೊ ದಟ್ ಇಸ್ ಯೂನಿವರ್ಸಲ್ ಟ್ರೂತ್ ದಟ್ ವುಮೆನ್ಸ್ ನೀಡ್ ವಿಂಡೋ ಸೀಟ್ಸ್. ಲುಕ್ ಅಂಡ್ ಲುಕ್ ಎಲ್ಲ ಸಿಂಗಲ್ ಸೀಟ್ ಗೊತ್ತಿದ್ದಾರೆ ಅಂಡ್ ಕಪಲ್ಸ್ ಎಲ್ಲ ಕಪಲ್ ಸೀಟ್ ಗೊತ್ತಿದ್ದಾರೆ. ಅದನ್ನು ಹುಡುಗಿರೆಲ್ಲ ವಿಂಡೋ ಸೀಟ್ ಗೊತ್ತಿದೆ. ನಮ್ಮ ಮತ್ತೆ ಅಂತ ನಾನು ಫುಲ್ ಅಡ್ಮೈರ್ ಮಾಡಿ ನೋಡ್ತಾ ಇದ್ದೆ ಎಷ್ಟು ಕ್ಯೂಟ್ ಆಗಿ. ಶಿ ಇಸ್ ಆಸ್ಕಿಂಗ್ ನವ್ ಅಂತ ಅಂದ್ರೆ ಫುಲ್ ಅರ್ಜೆಂಟ್ ಮಾಡಿ ಹೊಡಿಸಿರೋದು ಇವಳು ದ್ರಾಕ್ಷಿ. ನಮಗೆ ಲಿಪ್ಸ್ಟಿಕ್ ಅಲ್ಲ ಮೇಕಪ್ ಸೆಟ್ ಕೊಡೋಕ್ಕೂ ಕೂಡ ಆಪರ್ಚುನಿಟಿ ಕೊಡಲಿಲ್ಲ. ನಾವು ಶಿ ಇಸ್ ಆಸ್ಕಿಂಗ್ ಫಾರ್ ದ ಲಿಪ್ಸ್ಟಿಕ್. ವಿಜೇತ ಗ್ರೇಟ್ ಅಟ್ಲೀಸ್ಟ್ ಲಿಪ್ಸ್ಟಿಕ್ ನ ಕ್ಯಾರಿ ಮಾಡಿದ್ದಾಳೆ.
ಕಿಸ್ಸಿಂಗ್, ಸನ್ ಇಸ್ ಸ್ಲಾಪಿಂಗ್ ಅಲ್ವಾ ಮಾಮ? ನಾವು ದೇವಸ್ಥಾನಕ್ಕೆ ಬಂದು ರೀಚ್ ಆಗಿದ್ದಾಯ್ತು. ಅಂಡ್ ಇವತ್ತು ತುಂಬಾ ಅಂದ್ರೆ ತುಂಬಾ ವೆಹಿಕಲ್ಸ್ ಕೂಡ ಕಾಣಿಸ್ತಾ ಇತ್ತು. ಆಗ್ಲೇ ತಲೆಯಲ್ಲಿ ಫಿಕ್ಸ್ ಆದ್ವಿ ತುಂಬಾನೇ ರಶ್ ಇರುತ್ತೆ ಇವತ್ತು ಅಂತ. ಬಟ್ ಈ ಲೆವೆಲ್ಗೆ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಅಂತ ಗೊತ್ತಿರ್ಲಿಲ್ಲ. ಇದೆಲ್ಲ ಎಂಟ್ರನ್ಸ್. ಸ್ಟಾರ್ಟಿಂಗ್ ಯಾವ ತರ ಹೋಗ್ತೀವಿ ಅಂತ ತೋರಿಸ್ತಾ ಇದ್ದೀನಿ. ಮೊದ್ಲೆಲ್ಲ ಹೋದಾಗ ತುಂಬಾ ಡೈರೆಕ್ಟ್ ಆಗಿ ಹೋಗಿದ್ದೆ. ಲೈಕ್ ಇದೆಲ್ಲ ಮುಗಿಸಿದ ತಕ್ಷಣನೇ ಒಂದು ಡೈರೆಕ್ಟ್ ದರ್ಶನ ತರ ಕಾಣಿಸುತ್ತೆ, ಹಂಗೆ ಹೋಗ್ಬಿಟ್ಟಿದ್ವಿ. ಬಟ್ ಈ ಸಲ ಮಾತ್ರ ಎಷ್ಟು ಜನ ಇದ್ರು ಅಂತ ಅಂದ್ರೆ ಸಿಕ್ಕಾಪಟ್ಟೆ ಜನ. ಇವಾಗ ಕಾಣಿಸ್ತಾ ಇದೆಯಲ್ಲ ಈ ಜಾಗದಿಂದ, ಇಲ್ಲಿ ನಿಂತಿರೋ ಜಾಗದಿಂದ ಇಲ್ಲಿಗೆ ಡೈರೆಕ್ಟ್ ಹೋಗಿದ್ವಿ. ಬಟ್ ಈ ಸಲ ಅಂತೂ ಸುತ್ತಾ ಇದ್ವಿ ಆಲ್ಮೋಸ್ಟ್ ಒಂದು 3 ಇಂದ 4 ರೂಮ್ಸ್ ಇವಾಗ ತೋರಿಸ್ತಾ ಇದೀನಲ್ಲ ಇದೇ ತರ ಕ್ಯೂ. ಎಷ್ಟು ಜನ ಇದ್ರು ಅಂತ ಅಂದ್ರೆ ಸೀರಿಯಸ್ ಆಗಿ ಇವತ್ತು ದರ್ಶನ ಆಗುತ್ತಾ ಅನ್ನೋ ಲೆವೆಲ್ಗಿತ್ತು. ಅಂಡ್ ಸ್ಪೆಷಲ್ ದರ್ಶನ ಯಾವ್ದು ಇರ್ಲಿಲ್ಲ. ತುಂಬಾ ಬೇಕಂತ ಅಂದ್ರೆ ಪ್ರೆಗ್ನೆಂಟ್ ವುಮೆನ್ಗೆ ಮತ್ತೆ ಓಲ್ಡ್ ಏಜ್ ಪೀಪಲ್ಗೆ ಮಾತ್ರನೇ ಸ್ಪೆಷಲ್ ದರ್ಶನ. ಅದ್ರಲ್ಲೂ ಕೂಡ ತುಂಬಾ ಕಡಿಮೆ ಅಲ್ಲೂ ಸಿಗ್ತಾ ಇದ್ದಿದ್ದು. ಅಷ್ಟು ಅಂದ್ರೆ ಅಷ್ಟು ರಶ್ ಇತ್ತು. ಈ ರಶ್ ನೋಡೇನೆ ಹೆಂಗಪ್ಪ ದೇವ್ರನ್ನ ನೋಡೋದು ಅನ್ನೋ ತರ ಅನಿಸ್ತಾ ಇತ್ತು. ಅಂಡ್ ಆ ಬಿಸಿಲು, ಆ ಬಾಯರ್ಕೆ ಯಪ್ಪಪ್ಪ ಆಗ್ತಾನೆ ಇರ್ಲಿಲ್ಲ. ರೌಂಡ್ ಮೇಲೆ ರೌಂಡ್ ನಮಗ್ ನಾವು ತುಂಬಾ ಜನ ಇದ್ದಿದ್ಕೆ ಒಂಚೂರು ಫನ್ ಮಾಡ್ಕೊಂಡು ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ಬಟ್ ಮೇನ್ ಥಿಂಗ್ ಇದ್ದಿದ್ದಂದ್ರೆ ಈ ದೇವಸ್ಥಾನಕ್ಕೆ ಹೋಗ್ಲೇಬೇಕಂತ. ಬಿಕಾಸ್ ಈ ದೇವಸ್ಥಾನ ಎಷ್ಟು ಪವರ್ಫುಲ್ ದೇವಸ್ಥಾನ ಅಂತ ಅಂದ್ರೆ ನಮ್ಮನೇಲಂತೂ ತುಂಬಾ ನಂಬ್ತಾರೆ ಈ ದೇವ್ರನ್ನ. ನಮ್ಮ ಅಪ್ಪ ಅಮ್ಮ ಇದು 3rd ಟೈಮ್ ವಿಸಿಟ್ ಮಾಡ್ತಾ ಇರೋದು. ಕೆಲವೊಬ್ರು ಹೇಳ್ತಾರೆ ಇಲ್ಲಿ ಕಾಯಿ ಕಟ್ಟೋದು ಅನ್ನೋದು ಒಂದು ಹರಕೆ ಇದೆ, ಅದನ್ನ 7 ವೀಕ್ಸ್ ಕಟ್ಟಿದ್ರೆ ಒಳ್ಳೇದಾಗುತ್ತೆ, ಅದು ಬೇಡ್ಕೊಂಡು ಕಟ್ಟಿದ ತಕ್ಷಣ ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಅಂಡ್ ಇನ್ನು ಕೆಲವೊಬ್ರು ಹೇಳ್ತಾರೆ ಒಂದು 3 ಟೈಮ್ಸ್ ಕಟ್ಟಬೇಕು ಬೇಡ್ಕೊಂಡು ಅನ್ನೋ ತರ. ಎಲ್ಲರೂ ಅವ್ರವ್ರ ನಂಬಿಕೆ ಮೇಲೆ ಹೋಗಿರುತ್ತೆ ಇದು. ಸೀರಿಯಸ್ಲಿ ಡೈರೆಕ್ಟ್ ದರ್ಶನ ಯಾವುದು ಇಲ್ವಂತೆ, ಸೊ ಕ್ಯೂ ಅಲ್ಲಿ ಹೋಗಲೇಬೇಕು. ನನಗೆ ಇಷ್ಟೊಂದು ಸಿಕ್ಕೊಂಡಿಲ್ಲ, ಬಂದಿಲ್ಲ. ಡೈರೆಕ್ಟ್ ನಮ್ಗೆ ಈ ಥರ ಒಂದು ತಿರ್ಕೊಂಡು ಹೋಗೋ ಸ್ಪೇಸ್ ಇದೆ ಅಂತ ಗೊತ್ತಾಗ್ತಿರುತ್ತೆ. ಇದೆ 12 ಫೈನಲ್ಲಿ ಕಾಯ್ಕೊಂಡು ನಿಂತಿದ್ದಾರೆ ಕ್ಯೂ ಕನೆಕ್ಟ್ ಆಗಲಿ ಅಂತ. ದ ಕ್ಯೂ ಇಸ್ ಕನೆಕ್ಟೆಡ್ ನಾವು. ನಮ್ಮ ಖುಷಿ ಏನ್ ನಿಂತ್ಕೊಳ್ರಿ. ಈ ದೇವಸ್ಥಾನ ಇರೋದು ರಾಮನಗರ ಡಿಸ್ಟ್ರಿಕ್ಟ್ ಚನ್ನಪಟ್ಟಣ ಹತ್ರ ಇರೋ ಗೌಡ್ಗೆರೆ ಅಂತ. ಗೌಡ್ಗೆರೆ ಅಂತ ಕೇಳಿದ್ರೆ ಇತ್ತೀಚೆಗೆ ಎಷ್ಟು ಫೇಮಸ್ ಆಗಿದೆ ಅಂದ್ರೆ ನಾನು ಗೌಡ್ಗೆರೆಗೆ ಹೋಗಿ ಬರ್ತೀನಿ, ಗೌಡ್ಗೆರೆಯಲ್ಲಿ ದೇವಸ್ಥಾನ ನೋಡ್ಬೇಕು, ಗೌಡ್ಗೆರೆಯಲ್ಲಿ ಹರಕೆ ಕಟ್ಟಿದ್ದೀನಿ ನಾನು. ಕೇಳಿ ಅರ್ಕೆಕಾಯಿ ಗೌಡ್ಗೆರೆ ಅರ್ಕೆಕಾಯಿ ಇದು ಎಷ್ಟು ಫೇಮಸ್ ಆಗಿದೆ ಅಂತ ಅಂದ್ರೆ ಇಲ್ಲಿ ಕಟ್ಟದ ಎಲ್ರಿಗೂ ಅಂದ್ಕೊಂಡಿದೆಲ್ಲ ಆಗಿದೆ ಅನ್ನೋದು. ಅಷ್ಟು ನಮ್ತರ ಗೊತ್ತಿಲ್ಲ. ಇಟ್ಸ್ ಲೈಕ್ ಮ್ಯಾನಿಫೆಸ್ಟೇಷನ್ ಅಥವಾ ಏನು ಅಂತ. ಕಾಯಿ ಕಟ್ಟಿದ ತಕ್ಷಣ ಆಗುತ್ತೆ. 3 ಸಲ ಕಟ್ಟಿದ್ರೆ ಆಗುತ್ತೆ, 7 ಸಲ ಕಟ್ಟಿದ್ರೆ ಆಗುತ್ತೆ, ದೇವ್ರ ದರ್ಶನ ಪಡೆದ್ರೆ ಆಗುತ್ತೆ. ಏನೇ ಆಗ್ಲಿ ಒಂದ್ಸಲಿ ದೇವಸ್ಥಾನಕ್ಕೆ ಬಂದ್ ಹೋತು ಅಂತ ಅಂದ್ರೆ ಹಾಗೆ ಆಗುತ್ತೆ. ನಮ್ಮ ಹರಕೆಗಳೆಲ್ಲ ತೀರುತ್ತೆ, ನಮ್ ಕಷ್ಟಗಳೆಲ್ಲ ಹೋಗುತ್ತೆ ಅನ್ನೋದೊಂದು ದೊಡ್ಡ ನಂಬಿಕೆ. And finally we reached, right? ಒಂದು ಲಾಂಗ್ ಕ್ಯೂ ಅಂದ್ಕೊಂಡ್ರೆ ಅಗೇನ್ ಇಲ್ಲಿ ಸ್ಟ್ಯಾಚು ನೋಡಕ್ಕೆ ಇನ್ನೂ ಲಾಂಗ್ ಕ್ಯೂ ಇದೆ. ಅಗೇನ್ ಲಾಂಗ್. ಮನ್ಸಲ್ಲಿ ಏನಾದ್ರು ಕನ್ಫ್ಯೂಷನ್ಸ್ ಇದ್ರೆ ಆಗುತ್ತೋ ಆಗಲ್ವೋ ಅಥವಾ ಮಾಡ್ಲೋ ಬೇಡ್ವೋ ಆ ಕೆಲ್ಸನ, ಈ ತರ ಏನಾದ್ರು ಇದ್ರೆ ಅಲ್ಲಿ ಕಾಯಿನ್ ತಗೊಂಡು ಬೇಡ್ಕೊಂಡು ಆ ಕಾಯಿನ್ ನ ಆ ವಿಗ್ರಹದ ಮೇಲೆ ಇಡ್ತಾರೆ. ಅದೇನಾದ್ರು ಅಂಟ್ಕೊಂಡ್ರೆ ಆಗುತ್ತೆ ಅಂತ, ಬಿದ್ದೋದ್ರೆ ಆಗಲ್ಲ ಅನ್ನೋದು ಅದು ಒಂದ್ ನಂಬಿಕೆ. ಇಲ್ಲಿ ದೇವಸ್ಥಾನದ ಕಾಂಪೌಂಡ್ ಒಳಗೆ ಈ ತರ ಅಂಗಡಿಗಳಿರುತ್ತೆ, ಅಲ್ಲಿ ಹೋಗಿ ನಾವು ಉಪ್ಪಿನ ಸೇವೆ ಅಂದ್ರೆ ಉಪ್ಪಿನ ದೃಷ್ಟಿ ತೆಗಿಯೋ ಉಪ್ಪಿಗೆ ಒಂದು ಟಿಕೆಟು, ಅಥವಾ ಕಾಯಿ ತಗೊಂಡ್ರೆ ಕಾಯಿಗೊಂದು ಟಿಕೆಟು, ಅಥವಾ ನೀರ್ ಹಾಕಿಸ್ಕೊತೀವಿ ಅಂದ್ರೆ ನೀರ್ಗೊಂದು ಟಿಕೆಟು, ಇದೇ ತರ ಕೆಲವಾರು ಅಷ್ಟು ಟಿಕೆಟ್ಸ್ ಗಳನ್ನ ಮಾರ್ತಾರೆ. ಅಲ್ಲೂ ಕೂಡ ನಿಲ್ಬೇಕು, ಕ್ಯೂನಲ್ಲಿ ನಿಂತು ತಗೊಬೇಕು. ಇಲ್ಲಿ ಕ್ಯೂ ಹೆಂಗಿರುತ್ತೆ ಅಂದ್ರೆ ಡೈರೆಕ್ಟ್ ಹೋಗಕ್ಕೆ ಆಗಲ್ಲ, ಜನ ಇರ್ಲಿ ಇಲ್ಲ ಅಲ್ಲಿ ಸುತ್ಕೊಂಡೇ ಹೋಗಿ ನಿಲ್ಬೇಕು. ನಾನು ಅದಾಗ ಸ್ವಲ್ಪ ಕಡಿಮೆ ರಶ್ ಇತ್ತು ಅಂಡ್ ಲಕ್ಕಿಲಿ ತಗೊಂಡು ಹೊಟ್ಟೆ ನಿಂತ್ಕೊಂಡು ಈ ತರ ಸ್ಲಿಪ್ನ ಕಾಯಿ ಆದ್ರೆ 50 ರೂಪೀಸು ಅಂಡ್ ಉಪ್ಪ ಆದ್ರೆ 40 ರೂಪೀಸು ಕೊಟ್ಟು ತಗೊಂಡು ಆಮೇಲೆ ಈ ಪ್ಲೇಸಿಗೆ ಬಂದು ಇಲ್ಲಿ ಕಲೆಕ್ಟ್ ಮಾಡ್ಕೊಬೇಕು. 2 ತರ ಸಂಪ್ರದಾಯ ಇದೆ. ಒಂದು ಅರ್ಕೆಕಾಯಿ ಅಂತ, ಅರ್ಕೆಕಾಯಿ 50 ರೂಪೀಸ್ ಕೌಂಟ್ರಲ್ಲಿ ಕೊಟ್ಟು ಇನ್ನೊಂದು ಕಡೆ ಚೀಟಿ ಕೊಟ್ಟು ಅದನ್ನ ಕಲೆಕ್ಟ್ ಮಾಡ್ಬಿಟ್ಟು ಏನಾದರೂ ಅರ್ಕೆ ಇದ್ರೆ ಅದನ್ನ ಬೇಡ್ಕೊಂಡು ಕಟ್ಟೋದು. ಅಂಡ್ ಇನ್ನೊಂದು ಉಪ್ಪಿಂದು ಏನಾದ್ರು ಎಲ್ಲಾದ್ರ ಎಲ್ಲ
ಈ ಕಾಯನ್ನ ಇವಾಗ ತಗೊಂಡು ಆ ಪ್ಲೇಸಿಗೆ ಹೋಗಿ ಅಲ್ಲಿ ಪೂಜೆ ಮಾಡಿಸಿ ದೆನ್ ಇಲ್ಲಿಂದ ಆಗಿ ಇಲ್ಲೆಲ್ಲ ನಮ್ಮಪ್ಪ ಅಮ್ಮಂದು ಒಂದೇ ವಿಶ್ ಇರುತ್ತೆ ಅಂತ ಅನ್ಸುತ್ತೆ ಯಾವಾಗ್ಲೂ. ಬಿಕಾಸ್ ಇದು 3ನೇ ಸಲ ಬರ್ತಾ ಇರೋದು. 3ನೇ ಸಲ ಕೂಡ ಒಂದೇ ಕಾಯಿ ತಗೊಂಡ್ ಕಟ್ಟಿದ್ದಾರೆ ಪ್ರತಿ ಸಲ ಬಂದಾಗ. ಐ ಥಿಂಕ್ ಇಬ್ರದು ಒಂದೇ ವಿಶ್ ಇರ್ಬೋದು. ಇಬ್ರು ಸೇರಿ ಇಬ್ರು ಕೈ ಮುಗ್ದಿ ಒಂದೇ ಕಾಯಿ ಕಟ್ಟೋದು. ಅಂಡ್ ಉಪ್ಪು ಕೂಡ ನಮ್ಮಮ್ಮ ಏನೋ ಬೇಡ್ಕೊಂಡು ಏನೋ ಅಂದ್ಕೊಂಡು ಹಾಕ್ತಾರೆ. ನನಗೆ ಅದ್ರ ಬಗ್ಗೆ ಎಲ್ಲ ಐಡಿಯಾ ಇಲ್ಲ. ಬಟ್ ಅಂದ್ಕೊಂಡಿದ್ ಮಾಡಿದ್ರೆ ಹಾಗೆ ಆಗುತ್ತೆ ಅನ್ನೋ ನಂಬಿಕೆ. ಅಂಡ್ ನಾನು ಇವ್ರಿಗೆ ರಿವ್ಯೂ ಕೇಳ್ಬೇಕಿದ್ದು 3ನೇ ಸಲ ಕಾಯಿ ಕಟ್ತಾ ಇದ್ದಾರಲ್ಲ, ನೆಕ್ಸ್ಟ್ ಟೈಮ್ ಹೋಗ್ಬೇಕಾದ್ರೆ ನಾನು ಪಕ್ಕ ರಿವ್ಯೂ ಕೇಳ್ತೀನಿ. ನೀವು ಅಂದ್ಕೊಂಡಿದ್ದೇನೋ ಆಗಿದ್ಯೋ ಆಗಿಲ್ವೋ ಅನ್ನೋ ತರ. ಬಿಫೋರ್ ದಟ್ ಇದೆ ಸೇಮ್ ಉಪ್ಪಿನ ಗುಡ್ಡೆ ಏನಿರುತ್ತಾ, ಉಪ್ಪಿನ ಗುಡ್ಡೆ ಮೇಲೆ ಏನಾದ್ರೂ ದೃಷ್ಟಿ ಇದ್ರೆ ತಕೊಂಡ್ಬಿಟ್ಟು ಹಾಕೊಳ್ಳೋದು, ಅಥವಾ ಈ ತರ ಆಗಿದೆ ಆ ತರ ಆಗಿದೆ ಅಂತ ಅವ್ರ ಕಷ್ಟಗಳನ್ನ ಹೇಳ್ಕೊಳ್ಳೋದು, ಅದರ ಮಾಡಿ ಉಪ್ಪು ಹಾಕ್ತಾರೆ. ಅಂಡ್ ಅರ್ಕೆ ಕಾಯಿ ಕಟ್ಟೋದು ಈ ತರ ಆಗ್ಲಿ, ನನಗೆ ಈ ತರ ಆಗ್ಬೇಕು ಅನ್ನೋದಿದೆ ಅನ್ನೋದಿದ್ರೆ ಕಟ್ತಾರೆ. ಅಂಡ್ ಹಿಂದೆಗಡೆ ನೋಡಿ ಒಂದು ಫೋಟೋ ಹಿಂಗ್ ತಿರುಗ್ತಾ ಇದೆಯಲ್ಲ, ಅದೇನೋ ಕ್ಯಾಮ್ರಾ ಅಂತ ಐ ಡೋಂಟ್ ನೋ. ಈ ತರದ್ ಒಂದು ಫುಲ್ ಟ್ರೆಂಡ್ ಆಗಿ ಹೋಗಿದೆ. ಅಲ್ಲಿ ನಿಂತ್ಕೋತಾರೆ, ಲೈಕ್ ಸುತ್ತ ಹಿಂಗ್ ತಿರುಗಿಸ್ತಾರೆ, ಒಂದ್ ಸಾಂಗ್ ಹಾಕ್ಬಿಟ್ಟು ಎಡಿಟ್ ಮಾಡಿ ಕೊಡ್ತಾರೆ. ನಂಗೇನ್ ಅದನ್ನ ಟ್ರೈ ಮಾಡ್ಬೇಕು ಅನ್ಸ್ಲಿಲ್ಲ, ಸೊ ಅದನ್ನ ಟ್ರೈ ಮಾಡ್ಲಿಲ್ಲ. ಬಟ್ ನೋಡಕ್ ತುಂಬಾ ಖುಷಿ. ಎಷ್ಟು ಜನ ಅಂತಂದ್ರೆ ದೇವ್ರ ದರ್ಶನಕ್ಕೆ ಎಷ್ಟು ಮುಗಿ ಬೀಳ್ತಾರೋ ಅಷ್ಟು ಮುಗಿ ಬಿದ್ದಿರ್ತಾರೆ. ಅದೊಂದು ವಿಡಿಯೋ ಕ್ಲಿಪ್ಪಿಂಗ್ಗೋಸ್ಕರ. ಇಲ್ಲೂ ಕೂಡ ಒಂದಷ್ಟು ಪೂಜೆ ಅಂದ್ರೆ ಎಷ್ಟು ನಮ್ಗೆ ಅಂತಂದ್ರೆ ಅಲ್ಲಿ ಮೋಸ್ಟ್ ಮೆಜಾರಿಟಿ ಕಾಣಿಸ್ತಾ ಇರೋದೇ ಹೆಂಗಸರು. ಅದ್ರಲ್ಲಿ ಗಂಡ್ಮಕ್ಳು ಕೂಡ ಅಷ್ಟೇ ನಂಬಿ ಬರ್ತಾರೆ. ಇಲ್ಲಿ ಬಸವ ಕಾಣಿಸ್ತಾ ಇದೆಯಲ್ಲ, ಈ ಬಸವನ್ ಕೆಳಗೆ ನೀರ್ ಹಾಕ್ಸ್ಕೊಳ್ಳೋದು. ಅಂದ್ರೆ ಇದಕ್ಕೆ ಫಿಕ್ಸ್ಡ್ ಪ್ರೈಸ್ ಇಟ್ಟಿಲ್ಲ ಇವರು. ಎಷ್ಟಾದ್ರೂ ದುಡ್ಡು ಕೊಡ್ಬೋದು, 10 ರೂಪೀಸ್ ಇರ್ಬೋದು, 20 ರೂಪೀಸ್ ಅವ್ರವ್ರ ಇಷ್ಟ. ಅಂಡ್ ಈ ದೇವಸ್ಥಾನಕ್ಕೆ ಬರಕ್ಕೆ ಯಾವುದೇ ತರಹದ ಜಾತಿ ಅಥವಾ ಈ ಧರ್ಮ ಯಾವುದು ಬೇಕಾಗಿಲ್ಲ. ಚಾಮುಂಡೇಶ್ವರಿ ವಿಗ್ರಹ ಪಂಚಲೋಕದಲ್ಲಿ ಆಗಿರೋಂಥದ್ದು. ಸುಮಾರು 60 ಅಡಿ ಎತ್ತರ ಇದೆ. 60 ಅಡಿ ಎತ್ತರ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ರೆ, ದೂರದಿಂದ ನೋಡ್ತಿದ್ರೆ ಏನೋ ಅಲ್ಲೊಂದು ಗೋಲ್ಡ್ ಹೊಳಿತಾ ಇದೆಯೇನೋ ಅನ್ನೋ ತರ ಕಾಣಿಸುತ್ತೆ. ಅಂಡ್ ತುಂಬಾ ಪವರ್ಫುಲ್ ಆಗಿ ಕೂಡ ಕಾಣಿಸುತ್ತೆ. ಅದು ಸುತ್ತ ಅದೇನೋ ಸಿಮೆಂಟ್ ತರ, ಅಂದ್ರೆ ಯಾವ್ದೋ ಒಂದು ಬೆಟ್ಟದ ಮಧ್ಯದಲ್ಲಿ ಒಂದು ದೊಡ್ಡ ಚಾಮುಂಡೇಶ್ವರಿ ವಿಗ್ರಹ ಏನೋ ಬಂದಿದೆ ಅನ್ನೋ ಅಷ್ಟು ಖುಷಿ ಆಗುತ್ತೆ ನೋಡೋದಕ್ಕೆ. ಅಂಡ್ ಕೆಳಗಡೆ ಅಲ್ಲೊಂದು ಚಿಕ್ಕ ಮೂರ್ತಿ ಕೂಡ ಇದೆ ಚಾಮುಂಡೇಶ್ವರಿ ಅಮ್ಮನವ್ರದ್ದು. ಮೆರವಣಿಗೆ ದೇವ್ರು ಅಂತ ಕಾಣುತ್ತೆ ಅದು. ಅದಕ್ಕೆ ನಾವು ತಂದಿರೋ ಅರ್ಕೆಕಾಯಿನ ಇಟ್ಟು ಒಂದು ಆಶೀರ್ವಾದ ತರ ಹಿಂಗ್ ಮಾಡಿ ನಮಗೆ ಕೊಡ್ತಾರೆ. ಅದನ್ನ ಮತ್ತೆ ನಾವು ಬೇಡ್ಕೊಂಡು ಹೋಗಿ ದೇವಸ್ಥಾನ ಸುತ್ತ ಎಷ್ಟು ಕಾಯಿ ಕಟ್ಟಿರ್ತಾರೆ ಅಂತ ಅಂದ್ರೆ ಅಷ್ಟು ಕಾಯಿ ಕಟ್ಟಿರ್ತಾರೆ. ಒಟ್ನಲ್ಲಿ ನಾವೇನಾದ್ರೂ ಬೇಡ್ಕೊಂಡು ನಾವು ಅಲ್ಲೆಲ್ಲಾದ್ರೂ ಜಾಗ ಹುಡ್ಕೊಂಡು ಕಟ್ಟೋತರ. ಅಂಡ್ ಆಚೆಯಿಂದ ಕಾಯಿ ಅಲೋ ಇಲ್ಲ, ತಗೊಂಡ್ ಬಂದು ಕಟ್ಟೋತರ. ಇಲ್ಲಿ ಏನ್ ಸಿಗುತ್ತೆ ದೇವಸ್ಥಾನದಲ್ಲಿ ಅದೇ ಕೂಡ ತಗೊಂಡ್ ಬಂದು ಕಟ್ಬೇಕು ಅನ್ನೋದ್ ಒಂದು ಎಲ್ಲ ಫಾಲೋ ಮಾಡ್ತಾರೆ. ಬಟ್ ಗೊತ್ತಿಲ್ಲ ರೂಲ್ಸ್ ಇದೆಯೋ ಇಲ್ವೋ ಅಂತ. ಅಂಡ್ ಈ ದೇವಸ್ಥಾನ ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಅಂಡ್ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಗೆ ಕೂಡ ಸೆಲೆಕ್ಟ್ ಆಗಿದೆ. ತುಂಬಾ ಅಂದ್ರೆ ತುಂಬಾ ಆ ಜನದ ನಂಬಿಕೆನೆ ಆ ತರ ಇದೆ ಅನ್ಸುತ್ತೆ. ಅಂಡ್ ಇಲ್ಲಿ ಬಸವ ಕಾಣಿಸ್ತಾ ಇದೆಯಲ್ಲ, ಈ ಬಸವನ ಹತ್ರ ಫಿಕ್ಸ್ ಪ್ರೈಸ್ ಇಲ್ಲ. ಒಟ್ನಲ್ಲಿ ಟಿಕೆಟ್ ತಗೊಂಡ್ ಬರ್ಬೇಕು. 10 ರೂಪೀಸ್, 20, 30, 40, 50, 100 ನಮ್ಮ ಇಷ್ಟ. ನಮ್ಮ ಮನ್ಸಿಗೆ ಎಷ್ಟು ಬೇಕೋ ಅಷ್ಟು ದುಡ್ಡು ಕೊಟ್ಟು ಒಂದು ಟಿಕೆಟ್ ತಗೊಂಡ್ ಬರೋದು. ಅಂಡ್ ಬಸವನ ಹತ್ರ ಹೋಗಿ ಹಿಂಗೆ ಬಕ್ಕೂತ್ರೆ ಅಲ್ಲಿ ಬಸವನ ಮುಖದಿಂದ ನೀರ್ ಬರೋ ತರ ಅಲ್ಲೊಬ್ರು ಇರ್ತಾರೆ ಪೂಜಾರಿ, ಅವ್ರು ಹಾಕ್ಬಿಟ್ಟು ಕಳಿಸ್ತಾರೆ. ನಮ್ಮನವರಂತೂ ಕಂಪ್ಲೀಟ್ ಹುಡುಕ್ತಾ ಇದ್ದಾರೆ ಜಾಗ ಎಲ್ಲಿದೆ ಅಂತ. ಎಷ್ಟು ಕಾಯಿಗಳು ಕಟ್ಟಿದ್ದಾರೆ ಅಂತ ಅಂದ್ರೆ ಆ ದೇವಸ್ಥಾನನೇ ಒಂಥರ ಲುಕ್ ತರ ಕಾಣಿಸ್ತಾ ಇದೆ. ವೈಟ್ ತರ. ಫೈನಲಿ ಅವ್ರಿಗೊಂದು ಜಾಗ ಸಿಕ್ತು ಅಂಡ್ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಷ್ಟೇ, ತುಂಬಾ ಖುಷಿ ಅನ್ಸುತ್ತೆ ಈ ದೇವಸ್ಥಾನ ದರ್ಶನ ಪಡೆದಿದ್ದು. ಅಂಡ್ ಫುಲ್ ಟಯರ್ಡ್ ಆಗೋಗಿತ್ತು. ಇಷ್ಟ ಆಗೋ ಅಷ್ಟೊತ್ತಿಗೆ ಹೆಂಗೋ ಅಲ್ಲಿ ಮಡಿಕೆಯಲ್ಲಿ ನೀರು ಕಾಣಿಸ್ತು, ಕುಡಿತಾ ಇದ್ವಿ. ಅಂಡ್ ವಿ ಆರ್ ಗೋಯಿಂಗ್ ಬ್ಯಾಕ್. ಪ್ರಸಾದ ಆಕ್ಚುಲಿ ತುಂಬಾ ಚೆನ್ನಾಗಿತ್ತು. ಈ ಸಲ ಬಂದಾಗ ನಾನು ಟೇಸ್ಟ್ ಮಾಡಿದ್ದೆ, ಅಲ್ಲಿ ತಿಂದಿದ್ದೆ. ಬಟ್ ಈ ಸಲ ದೇವ್ರು ನೋಡಕ್ಕೆ ಇಷ್ಟೊತ್ತಾಯ್ತು, ಪ್ರಸಾದ ಒಂದು ಕೇಳೋದೇ ಬೇಡ. ಸೊ ವಿ ಡಿಸೈಡೆಡ್ ನಾಟ್ ಟು ಈಟ್ ಪ್ರಸಾದ ಹಿಯರ್ ಟುಡೇ. ಅಷ್ಟೇ. ಏಯ್ ಖುಷಿ ಒಳ್ಳೆ ಯಾರಿಗೋ ಯಾರೋ ಪೂಜಾರಿಗಳು, ಬ್ಲಾಕ್ ಪೂಜಾರಿಗಳು ಇರ್ತಾರ ಹಿಂಗೆ ಆ ಥರ ಇಡ್ತಾ ಇದ್ದಾನೆ. ಯಾರ ಡ್ಯಾಮ್ ಯಾವ ಡ್ಯಾಮ್ ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ಮಲಗಿದೆ ನಾನು. ಮಾಡ್ಗೋನಹಳ್ಳಿ ಡ್ಯಾಮ್ ಅಂತ. ಯಾಕೆ ಗೋಯಿಂಗ್ ಟು ಮಾಡ್ಗೋನಹಳ್ಳಿ ಡ್ಯಾಮ್ ನಾವು ವಾಲೆ ಕೊಡೆ. ನಾವು ಯಾರ ಮಾಡ್ಗೋನಹಳ್ಳಿ ಡ್ಯಾಮ್ ದೇವಸ್ಥಾನದಲ್ಲಂತೂ ದೇವ್ರು ನೋಡಿ ಸುಸ್ತಾಗಿ ಇವಾಗ ಡ್ಯಾಮ್ ನೋಡಿ ಸುಸ್ತಾಗಕ್ಕೆ ಬಂದಿದ್ದೀವಿ. ಅಷ್ಟೇ ಹತ್ತಾ ಇದೀವಿ. ನೀರೆಲ್ಲ ಹತ್ತಲೆ ಇಟ್ಕೊಂಡಿದ್ದಾರೆ. ಈ ಬಿಸಿಲಲ್ಲಿ ಇಲ್ಲಿ ನೋಡಕ್ಕಂತೂ ಚೆನ್ನಾಗಿ ಅನಿಸ್ತಲ್ಲ ಮಾಮ.
ಕೆಳಗಡೆ ಇದ್ದಿದ್ದ ಪಾರ್ಕ್ ತುಂಬಾ ಚೆನ್ನಾಗಿತ್ತು. ಬಾ ನಾನು ತುಂಬ ಓಡಾಡಿಸ್ಬಿಟ್ರೆ ಮೂಡ್ ಆಫ್ ಆಗುತ್ತೆ. ಆ್ಯಂಡ್ ಈ ಡ್ರೆಸ್ಸೆಲ್ಲ ನಾನು ತುಂಬ ಫೋಟೋಶೂಟ್ ಕೂಡ ಮಾಡಿಲ್ಲ. ದಟ್ಸ್ ದ ಡಿಸಪಾಯಿಂಟಿಂಗ್ ಪಾಯಿಂಟ್. ಬಟ್ ಓಕೆ, ದಟ್ಸ್ ಫೈನ್. ಏಷ್ಯಾದಲ್ಲೇ ನಂಬರ್ 1 ಫಸ್ಟ್ ಸ್ವಯಂ ಚಾಲಿತ ಆಟೋಮೆಟಿಕ್ ಸೈಫನ್ ಗೇಟ್ಗಳು ಇರೋ ಅಂತ ಡ್ಯಾಮ್ನ ನಾವು ಇಷ್ಟೊತ್ತರ್ಗು ನೋಡಿದ್ವಿ. ಅಂಡ್ ಇದು ನೋಡಿದ್ಮೇಲೆ ಗೊತ್ತಾಯ್ತು ನಂಗೆ ಇಷ್ಟೊಂದು ಇದ್ರದ್ದು ಏನದು ಗ್ರೇಟ್ನೆಸ್ ಇದೆ ಈ ಡ್ಯಾಮ್ದು ಅನ್ನೋದು. ಅಂಡ್ ಅದು ನಮ್ಮ ತುಮಕೂರು ಡಿಸ್ಟಿಕ್ ಅಲ್ಲಿ ಇರೋದಂತೂ ಇನ್ನೂ ಖುಷಿ ವಿಷಯ. ಈ ಡ್ಯಾಮ್ ನೋಡಿದ್ಮೇಲೆ ಡ್ಯಾಮ್ ಬಗ್ಗೆ ತಿಳ್ಕೊಂಡಿದ್ದೆ ನನಗೊಂದು ದೊಡ್ಡ ಖುಷಿ. ಅಟ್ಲೀಸ್ಟ್ ಈಗಾದ್ರೂ ತಿಳ್ಕೊಂಡಲ್ಲ, ಅಷ್ಟು ದೊಡ್ಡ ಡ್ಯಾಮಿಗೆ ನಾನು ವಿಸಿಟ್ ಮಾಡಿದ್ದೀನಿ ಅನ್ನೋ ಥರ. ಓಕೆ, ಯೂಶುವಲಾಗಿ ಫ್ರೆಂಡ್ಸ್ ಎಲ್ಲ ಹೋದಾಗ ನನ್ನ ಫೋಟೋ ತೆಗೆ ಅಂತ ನಾವು ಜಗಳ ಆಡ್ತಾ ಇದ್ರೆ, ಇಲ್ಲಿ ಫ್ಯಾಮಿಲಿ ಹತ್ರ ಬಂದಾಗ ನಿಂತ್ಕೊಳ್ಳಿ ಅಂತ ಜಗಳ ಆಡಬೇಕು. ರೈಟ್? ಫುಲ್ಲು ನಿಂತ್ಕೊಳ್ಳೋದೇ ಇಲ್ಲ. ಅಲ್ಲ, ನಾನೇನು ಪೇಡ್ ಫೋಟೋಗ್ರಾಫರ್ ಏನಲ್ಲ, ಫುಲ್ಲು ಫ್ರೀಯಾಗಿ ಮಾಡ್ತೀನಿ. ಏನು ಮಾಡಿದ್ರು ಅಷ್ಟೇ. ನಾನು ಬೈದು ನಿಲ್ಸಿದ್ರೆ ಅಟ್ಲೀಸ್ಟ್ ಒಂಚೂರು ಪೋಸಸ್ ಕೊಡ್ತಾರೆ, ಅದರ್ವೈಸ್ ಇಲ್ಲವೇ ಇಲ್ಲ. ಅಂದ್ರೆ ಪಾಪ ಬರ್ತಾರೆ ಕೊನೆಗೆ ಅಷ್ಟೇ. ಇಲ್ಲ, ಇಲ್ಲಿ ನಿಂತ್ಕೊಳ್ರಿ, ಇಲ್ಲಿ ಈ ಸ್ಪಾಟ್. ಎಮೋಷನಲ್ ಡ್ಯಾಮೇಜ್ ಆಗ್ತಾ ಇದೆ ಇಲ್ಲಿ. ಮದುವೆ ಆಗಿದ್ದೀರಾ ಹೊಸ್ದಾಗಿ ಅಂತ. ಒಳ್ಳೇದಾಗ್ಲಿ ಅಂತ. ದಿಸ್ ಇಸ್ ಅ ಕೈಂಡ್ ಆಫ್ ನ್ಯೂ ಬಿಸ್ನೆಸ್. ನಮ್ಮ ಅಪಿಯರೆನ್ಸ್ ನೋಡ್ಬಿಟ್ಟು ಎಲ್ಲಿ ಶೂಟ್ ಮಾಡಬೇಕು ಅಲ್ಲಿ ಶೂಟ್ ಮಾಡೋದು. ಇಲ್ಲರ ಕೈಯಲ್ಲಿ ಕರೆಬಳೆ ಎಲ್ಲ ನೋಡ್ಬಿಟ್ಟು ಹೊಸ ಹೆಣ್ಣು ಗಂಡು ಅಂದ್ಕೊಂಡು ಹೊಸ್ದಾಗಿ ಮದುವೆ ಆಗಿದ್ರಾಗಿ ಅಂತ ಕೇಳ್ತಾ ಇದ್ದಾರೆ. ಸಚ್ ಎ ಗುಡ್ ಟೈಪ್ ಆಫ್ ಬಿಸ್ನೆಸ್. ರಾಣಿಗೆ ಹೋಗ್ಬೇಕಾದ್ರೆ ನೋಡಪ್ಪ ಈಗ ನೀವು ಎಕ್ಸಾಮ್ ಮುಗಿಸಿದೆ, ಅದು ₹10 ಹಾಕೋ ಆಗ್ತಾ ಇದ್ರು. ಫುಲ್ ಸುಸ್ತಾಗಿ ಹೋಗ್ಬಿಟ್ಟಿದ್ವಿ. ಬೆಳಿಗ್ಗೆ ತಿಂದಿದ್ದು ಇಷ್ಟೆಷ್ಟು ತಿಂಡಿ, ಅದು ಅರ್ಜೆಂಟಲ್ಲಿ ತಿನ್ಕೊಂಡು ದೇವಸ್ಥಾನಕ್ಕೆ ಕೊಟ್ಟಿದ್ದು. ಆಲ್ಮೋಸ್ಟ್ 3-4 ಆಗ್ತಾ ಬಂತು. ಅಷ್ಟು ಹಸಿವು. ಸೊ ಚಿರ್ಮುರಿ, ಈ ಕಬ್ನಾಲು ಅಂಡ್ ಮಾವಿನಕಾಯಿ ಇದೇ ತರ ಒಂದಷ್ಟು ಸ್ನಾಕ್ಸ್ ತಿನ್ಕೊಂಡು ಹೊಟ್ಟೆ ತುಂಬಿಸ್ಕೊಂಡು ನಾವು ಹೊಟ್ಟಿದ್ದೆ ನೆಕ್ಸ್ಟು ಪಂಚಮುಖಿ ಆಂಜನೇಯ ನೋಡೋಣ ಅಂತ. ಆಂಜನೇಯ ಅಲ್ಲೇ ಪಕ್ಕದಲ್ಲೇ ಶನಿ ಮಹಾತ್ಮ ದೇವಸ್ಥಾನ ಟೆಂಪಲ್ ಕೂಡ ಇದೆ. ಇದ್ರ ಹಿಸ್ಟ್ರಿ ಮಾತ್ರ ಸಖತ್ತಿದೆ ಈ ಆಂಜನೇಯಂದು ಸ್ಟೋರಿ. ಅಲ್ಲೇ ಹೋದ್ರೆ ದೇವಸ್ಥಾನ ಸುತ್ತ ಓಡಾಡ್ತಾ ಇದ್ರೆ ಒಂದಷ್ಟು ಕೋಟ್ಸ್ ನೋಡ್ಬೋದು. ಅಂಡ್ ಹೆಂಗೆ ಸ್ಟಾರ್ಟ್ ಆಯ್ತು ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಅದ್ರೊಳಗೆ ಸಿಗುತ್ತೆ. ಅಂಡ್ ಈ ವಿಗ್ರಹ ಕಾಣಿಸ್ತಾ ಇದೆಯಲ್ಲ, ದೊಡ್ಡದು ಸ್ಟ್ಯಾಚು, ಅದು 161 ಅಡಿ ಎತ್ತರ ಇದೆ. ಭೂಮಿ ಒಳಗಡೆನೆ ಆಲ್ಮೋಸ್ಟ್ 50 ಫೀಟ್ ಪಾಯನೆ ಹಾಕಿದಾರಂತೆ. ಅಂಡ್ ಅಗ್ಳ 108 ಫೀಟ್ ಇದೆ. ಎಷ್ಟು ದೊಡ್ಡದಪ್ಪ ಅಂತ ಅನ್ಸುತ್ತೆ. ಅಂಡ್ ಇಲ್ಲಿ ಶನ್ಮಾತ್ಮ ದೇವಸ್ಥಾನ ಕಾಣ್ತಾ ಇದೆಯಲ್ಲ, ಅದಕ್ಕೂ ಕೂಡ ಅಷ್ಟೇ ಮಹಿಮೆ ಇದೆ. ಇಲ್ಲೇ ಎಳ್ಳಿನ ಬತ್ತಿ ತಗೊಳ್ಳೋದು, ಇಲ್ಲೇ ಏನಾದ್ರು ಬೇಡ್ಕೊಂಡು ಅದೇನಾದ್ರೂ ಒಂದು ಕಷ್ಟ ತೀರ್ಸು ಅಥವಾ ನಮ್ಮ ಕರ್ಮನೆಲ್ಲ ಹೋಗ್ಸು ಅನ್ನೋ ತರ ಅದು ಬೆಂಕಿ ಇರುತ್ತಲ್ಲ ಅದೆಲ್ಲ ಹಾಕೋದು. ಅಂಡ್ ಇಲ್ಲಿ ಸ್ಪೆಷಾಲಿಟಿ ಏನು ಅಂತ ಅಂದ್ರೆ, ನಾವೇ ನಮ್ಮ ಕೈಯಾರೆ ಶನಿಮಹಾತ್ಮ ವಿಗ್ರಹ ಇರುತ್ತಲ್ಲ ಅದಕ್ಕೆ ಅಭಿಷೇಕ ಮಾಡೋ ತರ ಒಂದು ಸ್ಪೆಷಲ್ ಚಾನ್ಸ್ ತರ ಕೊಡ್ತಾರೆ. ಇಲ್ಲಿ ಗೊತ್ತಿಲ್ಲ, ಇಲ್ಲಿ ಎಲ್ಲೂ ನಾನು ನೋಡಿಲ್ಲ ಈ ತರ ಶನಿಮಹಾತ್ಮ ದೇವಸ್ಥಾನದಲ್ಲಿ ಈ ತರ ಇರೋದು. ಅಲ್ಲೇ ಅದ್ರದ್ದು ಎಣ್ಣೆ ಬಾಟಲ್ಸ್ ಇಟ್ಟಿರ್ತಾರೆ, ತಗೊಂಡ್ಬಿಟ್ಟು ಏನ್ ಬೇಡ್ಕೊಬೇಕೋ ಬೇಡ್ಕೊಂಡು ಅಲ್ಲೊಂದು ಮೂರ್ತಿ ಇರುತ್ತೆ, ಆ ಮೂರ್ತಿಗೆ ನಮ್ಮ ಕೈಯಾರೆ ಅಭಿಷೇಕನ ಮಾಡ್ಬೋದು. ಅಂಡ್ ಇನ್ನೊಂದು ನಂಬ್ತಾರೆ, ನಮ್ಗೆ ಏನಾದ್ರು ಬೇಡಿಕೆ ಇದ್ರೆ ಅಥವಾ ಏನಾದ್ರು ನೆರವೇರ್ಬೇಕಂತ ಅಂದ್ರೆ ಫ್ರೈಡೆ ನೈಟು ಅಲ್ಲೇ ಮಲ್ಕೊಳ್ಳೋದ್ರಿಂದ ಎಲ್ಲದೂ ಕೂಡ ಆಗುತ್ತೆ. ಏನೇ ಒಂದು ಮಕ್ಕಳಾಗಿಲ್ಲ ಅಥವಾ ಏನೋ ನೆಮ್ಮದಿ ಇಲ್ಲ ಅಥವಾ ಏನೋ ಕಟ್ಟಿಸ್ಬೇಕು ತಗೊಂಡ್ಬೇಕು ಅಥವಾ ಏನೋ ತುಂಬಾ ಕಷ್ಟ ಇದೆ, ಆರೋಗ್ಯ ಸಮಸ್ಯೆ ಎಲ್ಲದೂ ಕೂಡ ಹೋಗುತ್ತೆ ಅನ್ನೋದು ಒಂದು ನಂಬಿಕೆ. ಅಲ್ಲಿ ಜನ ತುಂಬಾ ಅದನ್ನ ನಂಬ್ತಾರೆ ಅಂಡ್ ಅದನ್ನ ಫಾಲೋ ಕೂಡ ಮಾಡ್ತಾರೆ. ಹಂಗೆ ಒಂದು ಕ್ವಿಕ್ಕಾಗಿ ಒಂದು ಫ್ಯಾಮಿಲಿದು ಒಂದು ಫೋಟೋ ತಕೊಂಡು ಆನೆ ಜೊತೆ, ಆನೆದು ಕೂಡ ಒಂದು ಹಿಸ್ಟ್ರಿ ಪಕ್ಕದಲ್ಲೇ ಹಾಕಿದ್ದಾರೆ. ಎಲ್ಲ ಮುಗಿಸ್ಕೊಂಡು ಆಲ್ಮೋಸ್ಟ್ ಸನ್ಸೆಟ್ ಆಗೋ ಟೈಮು ಆ್ಯಂಡ್ ನಮ್ದು ಎಲ್ಲ ಜರ್ನಿ ಮುಗ್ದಿದ್ದ ಟೈಮು. ಹೋಗ್ತಾ ಇದ್ರೆ ಬರ್ಬೇಕಾದ್ರೆ ಎಷ್ಟು ರಶ್ ಕಾಣಿಸ್ತೋ, ಹೋಗ್ಬೇಕಾದ್ರೆ ಟ್ರಾಫಿಕ್ ನೋಡ್ಬೇಕು, ಸಿಕ್ಕಾಪಟ್ಟೆ ರೆಶ್ಶು ಅಂದ್ರೆ ರೆಶ್ಶು. ಎಷ್ಟು ವೆಹಿಕಲ್ಸ್ ನಿಂತಿತ್ತಂತ ಅಂದ್ರೆ ಇವತ್ತು ನೈಟ್ ಒಳಗೆ ರೀಚ್ ಆಗ್ತೀವ ಅಥವಾ ಮಾರ್ನಿಂಗ್ ರೀಚ್ ಆಗ್ತೀವ ಅನ್ನೋ ಲೆವೆಲ್ಗಿತ್ತು. ಬಿಸಿಲಿದ್ದಕ್ಕೂ ಅದಕ್ಕೂ ಇನ್ನೂ ಸಖತ್ ಇರಿಟೇಷನ್. ಅಂದ್ರೂ ಫೈನಲಿ ಒಂದ್ ದೇವ್ರ ದರ್ಶನ ಆಯ್ತು, ಒಂದಷ್ಟು ಪ್ಲೇಸಸ್ ನ ಕವರ್ ಮಾಡಿದ್ವಿ. ಎಷ್ಟೋ ದಿನ ಆದ್ಮೇಲೆ ಫ್ಯಾಮಿಲಿ ಎಲ್ಲ ಸಿಕ್ಕಿದ್ವಿ. ಇದ್ದೇ ಒಂದು ಖುಷಿ ನಮ್ಗೆಲ್ಲ.
ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.